ಬಾಂಬ್ ಸ್ಫೋಟದ ತನಿಖೆ ಯಾವ ಹಂತದಲ್ಲಿದೆ? 8 ತಂಡಗಳನ್ನ ಈಗಾಗಲೇ ರಚನೆ ಮಾಡಿ ಎಲ್ಲ ಆಂಗಲ್ನಲ್ಲೂ ಕೂಡ ತನಿಖೆ ಮಾಡೋದಕ್ಕೆ ಈಗಾಗಲೇ ಅವತ್ತೇ ಪ್ರಾರಂಭ ಮಾಡಿದ್ದಾರೆ. ಕೆಲವು ಮಾಹಿತಿಗಳು ಲಭ್ಯ ಆಗಿದೆ, ಇನ್ನೂ ಹೆಚ್ಚಿನ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ ಮತ್ತು ಎಲ್ಲ ಆಂಗಲ್ನಲ್ಲೂ ಕೂಡ ನೋಡ್ತಾ ಇದ್ದಾರೆ. ಇದರ ಜೊತೆಗೆ ನಮ್ಮ FSLನವರು ಕೂಡ ಸ್ಯಾಂಪಲ್ ಅವತ್ತೇ ಕಲೆಕ್ಟ್ ಮಾಡಿಕೊಂಡು ಯಾವ ರೀತಿ ಟೆಕ್ನಿಕಲ್ ಡೀಟೇಲ್ಸ್ ಅನ್ನೆಲ್ಲ ಅವರು ಪರಿಶೀಲನೆ ಮಾಡ್ತಿದ್ದಾರೆ. ಜೊತೆಗೆ NSG ಅವರು ಕೂಡ ನಿನ್ನೆ ಬಂದಿದ್ದಾರೆ. ಶುರುವಿನಿಂದಾನೇ NIAನವರು ನಮ್ಮ ಪೊಲೀಸ್ನವ್ರ ಜೊತೆನಲ್ಲೂ ಕೂಡ ಅವರು ಕೂಡ ಸಹಕರಿಸಿದ್ದಾರೆ, IBನವರು ಸಹಕರಿಸಿದ್ದಾರೆ. ಒಟ್ಟಾರೆ ಯಾವುದೇ ಕಾರಣಕ್ಕೂ ಇದನ್ನ ನಾವು ಯಾರು ಸ್ಫೋಟ ಮಾಡಿದ್ದಾನೆ ಅವನು ಬಂದು ನಮ್ಮ CCTVನಲ್ಲೆಲ್ಲ ನಮಗೆ ಲಭ್ಯ ಆಗಿದೆ, ಆ ವ್ಯಕ್ತಿಯನ್ನ ಆದಷ್ಟು ಶೀಘ್ರವಾಗಿ ಹಿಡಿತೇವೆ. ಅದು ಒಂದೇ ದಿನ ಆಗ್ಬೋದು, 2 ದಿನ ಆಗ್ಬೋದು. ಖಂಡಿತವಾಗಿ ಅವ್ರು ಯಾವ್ದಾದ್ರು ಸಂಘಟನೆಗೆ ಸೇರಿದ್ರೆ ಅಥವಾ ಬೇರೆ ಬೇರೆ ಕಾರಣಕ್ಕೆ 2-3 ವಿಚಾರಗಳನ್ನ ಈಗಾಗಲೇ ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ. ಒಂದು, ಅಲ್ಲಿ ನಾವು ಹೋದಂತ ಸಂದರ್ಭದಲ್ಲಿ ಕೆಲವರು ಸಲಹೆ ಕೊಟ್ಟಿದ್ದು ಈ ಹೋಟೆಲ್ನವರು ಯಶಸ್ವಿಯಾಗಿದ್ದಾರೆ. 3-4 ಅಥವಾ ನನಗೆ ಹೇಳಿದ್ದವರು 11 ಹೋಟೆಲ್ ಮಾಡಿದ್ದಾರೆ, 11 ಕಡೆ ಮಾಡಿದ್ದಾರೆ. 12ನೇದಕ್ಕೆ ಏನೋ ಅಡ್ವಾನ್ಸ್ ಕೊಡ್ತಾ ಇದ್ರು. ಒಂದಿಷ್ಟು ಸಹಿಸದೆ ಇರ್ತಕ್ಕಂಥವ್ರು ಈ ರೀತಿ ಮಾಡಿರ್ಬೋದು ಅಂತ ಒಂದು ಆಂಗಲ್ನ ಅಲ್ಲಿ ನಿನ್ನೆ ಮಾತಾಡ್ತಾ ಇದ್ರು ನಾವು ಹೋದಂಥ ಸಂದರ್ಭದಲ್ಲಿ. ಅದನ್ನು ನೋಡ್ತೇವೆ ನಾವು. ಜೊತೆಗೆ ಯಾವುದಾದ್ರೂ ಸಂಘಟನೆಯವರು ಬೆಂಗಳೂರಿನಲ್ಲಿ ಈ ಚುನಾವಣೆ ಬೇರೆ ಬರ್ತಾ ಇದೆ ಮತ್ತು ಯಾವುದಾದ್ರೂ ಉದ್ದೇಶದಿಂದ ಬೆದರಿಕೆ ಬೆಂಗಳೂರನ್ನ ಅನ್ಸೇಫ್ ಮಾಡಬೇಕು ಅಂತೇಳಿ, ಯಾಕೆಂದ್ರೆ ಬೆಂಗಳೂರು ಈಗಾಗಲೇ ಬಹಳ ಜನ ಇನ್ವೆಸ್ಟರ್ಸ್ ಬರ್ತಿದ್ದಾರೆ, ಸರ್ಕಾರ ಸ್ಥಿರವಾಗಿದೆ ಅಂತ ಹೇಳಿ ಬಹಳ ಜನ ಇನ್ವೆಸ್ಟರ್ಸ್ ಬರ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಬೆಂಗಳೂರಿಗೆ ಈ ರೀತಿ ಮಾಡಿದ್ರೆ ಇನ್ವೆಸ್ಟರ್ಸ್ ಬರೋದಿಲ್ಲ ಅಂತಲೋ ಅಥವಾ ಬೇರೆ ಇನ್ನೇನು ಕಾರಣ ಇರುತ್ತೋ ಗೊತ್ತಿರೋದಿಲ್ಲ. ಅದನ್ನ ನಾವು ಭೇದಿಸ್ತೇವೆ, ಯಾವ ಕಾರಣಕ್ಕೂ ಬಿಡೋದಿಲ್ಲ. ಎಷ್ಟೇ ನಮಗೆ ಕಷ್ಟ ಆದ್ರೂ ಕೂಡ ಇದನ್ನ ಭೇದಿಸ್ತಕ್ಕಂಥ ಕೆಲಸವನ್ನ ನಮ್ಮ ಇಲಾಖೆಯವರು ಮಾಡ್ತಾರೆ. ಯಾವ್ದಾದ್ರು ಸಾಮ್ಯತೆ ಹಿಂದಿನ ಪ್ರಕರಣ ಇಲ್ಲ, ಮಂಗಳೂರಿನಲ್ಲಿ ಕುಕ್ಕರ್ ಬಾಂಬ್ ಏನಿತ್ತಲ್ಲ, ಕುಕ್ಕರ್ ಬಾಂಬು ಟೆಕ್ನಿಕಲಿ ಅದೇ ರೀತಿ ಜೋಡಿಸಿದ್ದಾರೆ ಅಂತ. ಮಂಗಳೂರಿಂದು ಇದಕ್ಕೂ ಸಾಮ್ಯತೆ ಅಂದ್ರೆ ಅವರೇ ಮಾಡಿದ್ದಾರೆ ಅನ್ನೋ ಅರ್ಥ ಅಲ್ಲ. ಅಲ್ಲಿ ಟೆಕ್ನಿಕಲಿ ಅವರ ಬ್ಯಾಟ್ರಿ ಯೂಸ್ ಮಾಡಿರೋದು, ಅವರು ಟೈಮರ್ ಯೂಸ್ ಮಾಡಿರೋದು, ಅದನ್ನೆಲ್ಲ ನೋಡು ಅದು ಇದು ಒಂದೇ ತರ ಇದೆ ಅಂತ. ಅದನ್ನ ಮುಂದಕ್ಕಿನ್ನೂ ನಾವು ತಗೊಂಡು ಹೋಗ್ಬೇಕು. ಅಂದ್ರೆ ಒಂದು ವೇಳೆ ಅದೇ ಸಂಘಟನೆಯವರು ಮಾಡಿದಾರ ಅಥವಾ ಅದೇ ಆ ಜನನೇ ಮಾಡಿದಾರ ಅದು ಗೊತ್ತಿಲ್ಲ ನಮ್ಗಿನ್ನು. ಸುಮ್ಮನೆ ಊಹಾಪೋಹ ಹೇಳಿ ಒಬ್ಬೊಬ್ರನ್ನೊಂದು ಹೇಳಿಕೆ ಕೊಡ್ತಾ ಇದ್ದಾರೆ. ನನ್ನ ವಿನಂತಿ ಏನು ಅಂತ ಹೇಳಿದ್ರೆ, ಗೃಹ ಇಲಾಖೆಯಿಂದ ಮುಖ್ಯಮಂತ್ರಿಗಳಾಗ್ಲಿ ನಾನಾಗ್ಲಿ ಹೇಳಿಕೆ ಕೊಟ್ರೆ ಅದು ಅಧಿಕೃತ ಹೇಳಿಕೆ ಅಂತೇಳಿ ನೀವು ಪರಿಗಣಿಸ್ಬೇಕು. ಯಾಕೆಂದ್ರೆ ಬಹಳ ಜನ ಮಾತಾಡ್ತಾ ಇದ್ದಾರೆ ಇದ್ರ ಬಗ್ಗೆ, ಅದು ಏನೇನೋ ಹೇಳ್ಬಿಡ್ತಾರೆ. ಅದು ನಮಗೂ ಕೂಡ ಒಂದೊಂದ್ಸಾರಿ ಇಕ್ಕಟ್ಟಾಗುತ್ತೆ. ಅದರಿಂದ ನಾನಾಗ್ಲಿ ಮುಖ್ಯಮಂತ್ರಿಗಳಾಗ್ಲಿ ನಮ್ಮ ಗೃಹ ಇಲಾಖೆಯ ಮುಖ್ಯಸ್ಥರುಗಳಾಗ್ಲಿ ಹೇಳಿದ್ರೆ ಅದಕ್ಕೆ ಒಂದು ಅರ್ಥ ಇರುತ್ತೆ. ಅದು ಅಧಿಕೃತ ಅಂತ ಹೇಳಿ ನಾನು ಅನ್ನಿಸ್ತೇನೆ. ಈ ಇಂಟೆನ್ಸಿಟಿಯನ್ನ ಹೇಗೆ ನೋಡ್ತಾ ಇದ್ದೀರಿ ಸರ್? ಇಂಟೆನ್ಸಿಟಿ ಬಹಳ ಲೋ ಇಂಟೆನ್ಸಿಟಿ ಇದೆ. ಅವರು ಯೂಸ್ ಮಾಡಿರುವಂತ ಎಕ್ಸ್ಪ್ಲೋಸಿವ್ಸ್ ಏನಿದೆ ಅದು ಕಡಿಮೆ ಇಂಟೆನ್ಸಿಟಿ ಇದೆ. ಕ್ವಾಂಟಿಟಿನೂ ಕೂಡ ಕಡಿಮೆ ಇರಬಹುದೇನೋ, ಗೊತ್ತಿಲ್ಲ. ಯಾಕೆಂದ್ರೆ ಹೆಚ್ಚು ಕ್ವಾಂಟಿಟಿ ಯೂಸ್ ಮಾಡಿದ್ರೆ ಅದು ಇಂಪ್ಯಾಕ್ಟ್ ಜಾಸ್ತಿ ಆಗ್ತಾ ಇತ್ತು. ಎಕ್ಸ್ಪ್ಲೋಸಿವ್ ಜಾಸ್ತಿ ಯೂಸ್ ಮಾಡಿದ್ರೆ ಬಹುಶಃ ಇನ್ನೂ ಹೆಚ್ಚಿನ ಇದು ಆಗ್ತಾ ಇತ್ತು. ಒಂದು ಆಂಗಲ್ ಏನಂದ್ರೆ, ನಾನು ಕೂಡ ಅದನ್ನ ನೋಡಿದೆ, ಆ ಬೋಲ್ಟ್ಗಳು, ಆ ಮಳೆಗಳು ಅವೆಲ್ಲ ಇಷ್ಟಿಷ್ಟಿತ್ತು. ಅದೆಲ್ಲ ಮೇಲಕ್ಕೆ ಹೋಗಿದೆ ಅಂತ. ಅಂದ್ರೆ ಎಕ್ಸ್ಪ್ಲೋಸಿವ್ ಆದಾಗ ಸೈಡಿಗೆಲ್ಲ ಎಲ್ಲ ದಿಕ್ಕಿಗೂ ಹೋಗುತ್ತಲ್ಲ, ಇದು ಯಾವುದೋ ಕಾರಣಕ್ಕೆ ಅದು ಹೇಗೆ ಇತ್ತೋ ಏನೋ ಗೊತ್ತಿಲ್ಲ, ಅದು ಮೇಲಕ್ಕೆ ಹೋಗಿದೆ. ಅದು ಒಂದು ವೇಳೆ ಸೈಡಿಗೆಲ್ಲ ಸ್ಪ್ರೆಡ್ ಆಗ್ಬಿಟ್ಟಿದ್ರೆ ಬಹಳ ಜನಕ್ಕೆ ಏಟು ಬೀಳೋದು ಮತ್ತು ಫೇಟಲ್ ಇದು ಕೂಡ, ಅಂದ್ರೆ ಸಾಯ್ತಕ್ಕಂಥ ಇದು ಕೂಡ ಆಗ್ಬೋದಿತ್ತು. ಅದೃಷ್ಟವಶಾತ್ ನಮಗೆ
ಅದು ಮೇಲಕ್ಕೆ ಹೋಗಿದೆ. ಹಾಗಾಗಿ ಈಗ ಆ ಮಳೆಗಳೆಲ್ಲ ಯಾರಿಗೂ ಹೆಚ್ಚು ಇದು ತಗ್ಲಿಲ್ಲ. ಅದನ್ನ ಅಬ್ಸರ್ವ್ ಮಾಡಿದ್ರೆ ಬರೀ ಬಿಸ್ನೆಸ್ ರೈವಲ್ರಿಗೆ ಇಷ್ಟರ ಮಟ್ಟಿಗೆ ಸಾಧ್ಯನಾ ಅಂತ ಅನುಮಾನ. ಇಲ್ಲ ಅಲ್ಲಿ ಹೇಳಿದ್ರು ಅಂತ ಅಷ್ಟೇ ನಾನು ಹೇಳಿದ್ದು. ಜನ ಅಲ್ಲಿ ಮಾತನಾಡ್ತಾ ಇದ್ದಿದ್ದು. ನಮ್ಮ ಇಲಾಖೆ ವತಿಯಿಂದ ನಾವು ಅದನ್ನ ಆ ರೀತಿ ನಾವು ತಗೊಂಡಿಲ್ಲ. ನಾವು ಬೇರೆ ಬೇರೆ ಆಂಗಲ್ ನಲ್ಲಿ ನೋಡ್ತಾ ಇದ್ದೇವೆ. ಅಲ್ಲಿ ಜನ ಹೋದಂತ ಸಂದರ್ಭದಲ್ಲಿ ನೋಡಿ ಸರ್ ಇದು ಈ ತರ ಇವರು ಬಹಳ ಯಶಸ್ವಿ ಆದ್ರು ಅಂತ ಹೊಟ್ಟೆವರಿಗೆ ಯಾರೋ ಮಾಡಿರ್ಬೋದು ಅಂತ ಏನೋ ಆ ತರ ಮಾತಾಡ್ತಿದ್ರು. ಬಿಟ್ರೆ ನಾವು ಅದನ್ನು ಮನಸ್ಸಲ್ಲಿ ಇಟ್ಕೊಳ್ತೇವೆ, ಆದ್ರೆ ಅದು ಮುಖ್ಯ ಅಲ್ಲ. ಅಧಿಕೃತವಾಗಿ NIA ಕೊಡೋದೇನಾದ್ರು NIA ಇದ್ರಲ್ಲ ಜೊತೆಯಲ್ಲೇ ಇದ್ದಾರೆ, ಅವರು ಇದ್ದಾರೆ, NIA ಅವರು ಇದ್ದಾರೆ, ಮತ್ತು ಈಗ NSG ಅವರು ಬಂದಿದ್ದಾರೆ. ಅವರು ಯಾಕೆಂದ್ರೆ NIA NSG ಯಾಕೆ ಬಂದಿದೆ ಅಂದ್ರೆ ಇದು ಎಲ್ಲಾದ್ರೂ ನ್ಯಾಷನಲ್ ಸಂಘಟನೆಗಳು ಏನಾದ್ರೂ ಇನ್ವಾಲ್ವ್ ಆಗಿದ್ರೆ ಅವರಿಗೆ ಗೊತ್ತಿರುತ್ತೆ, ಅವ್ರಿಗೆ ಮಾಹಿತಿಗಳು ಇರುತ್ತವೆ, ಅದನ್ನ ಅವರು ಟ್ಯಾಲಿ ಮಾಡ್ತಾರೆ. ಈಗ ಈ ತರ ನೇಚರ್ ಎಕ್ಸ್ಪ್ಲೋಸಿವ್ ಯೂಸ್ ಮಾಡೋರು ಯಾರು, ಅವ್ರಿಗೆ ಬೇಕಾದಂತ ಅವ್ರದ್ದು ಅನಾಲಿಸಿಸ್ ಅವ್ರದ್ದೇ ಬೇರೆ ತರ ಇರುತ್ತೆ. ಹಾಗಾಗಿ ಅವರು ಕೂಡ ಇನ್ವಾಲ್ವ್ ಆಗಿದ್ದಾರೆ. ಒಟ್ಟಾರೆ ಇದು ನಮಗೆ ಒಂದು ಸವಾಲು, ಒಂದು ಚಾಲೆಂಜ್ ಇದೆ ನಮ್ಮ ಪೊಲೀಸ್ನವರಿಗೆ ಆಗಲಿ, ಮತ್ತೆ ಬೇರೆ ಬೇರೆ NSG NIA ಅವರಿಗೂ ಕೂಡ. ಇದು ಒಂದು ರೀತಿಯಲ್ಲಿ ಬೆಂಗಳೂರು, ನಾವು ಇತ್ತೀಚೆಗೆ ಬಹಳ ನಮ್ಮ ಸರ್ಕಾರ ಬಂದ ಮೇಲೆ ಬ್ಯಾಂಗ್ಳೂರು ಸೇಫ್ ಸಿಟಿ ಮಾಡಬೇಕು ಅಂತೇಳಿ ಬಹಳಷ್ಟು ಹಣ ಖರ್ಚು ಮಾಡಿ ಕ್ಯಾಮರಾಗಳನ್ನ ಹಾಕಿ, ತಾವು ನೋಡಿರ್ಬೋದು, ಕಮಾಂಡ್ ಸೆಂಟರ್ ಮಾಡಿ, ಯಾವುದೇ ಭಾಗದಲ್ಲಿ ಏನೇ ಆದ್ರೂ ಘಟನೆಗಳಾದ್ರೂ ಕೂಡ ಅದನ್ನ ನೋಡ್ತಕ್ಕಂಥದ್ದು ಸೆಂಟ್ರಲ್ ಕಮಾಂಡ್ ಸೆಂಟರ್ಗೆ ಅದೆಲ್ಲ ಮಾಡ್ಕೊಂಡಿದ್ದೀವಿ. ಎಷ್ಟೋ ಒಂದಿಷ್ಟು ಉತ್ತಮ ಆಗಿದೆ ಅಂತ ಹೇಳಿ ನನ್ಗನ್ಸುತ್ತೆ. ನಮ್ಮ ರೆಸ್ಪಾನ್ಸ್ ಟೈಮು ಈಗ ನಮ್ಮ ಹೊಯ್ಸಳಗಳಿದೆ, ಇಮಿಡಿಯೇಟ್ ಆಗಿ ಒಂದು 7-8 ಮಿನಿಟ್ಸ್ ವರೆಗೂ ಅವ್ರಿಗೆ ರೆಸ್ಪಾನ್ಸ್ ಟೈಮ್ ಇದೆ. ಬಟ್ ಸರ್ ಈಗ ಈ ಶಂಕಿತ ಎರಡೇ CC ಕ್ಯಾಮ್ರಾದಲ್ಲಿ ಸೆರೆಯಾಗಿದ್ದಾನೆ ಅಂತ ಹೇಳ್ತಿದ್ದಾರೆ. ಈ ನೇತ್ರ ಅನ್ನೋ ಕ್ಯಾಮ್ರಾದಿಂದ ಏನಾದ್ರು ಹೈ ರೆಸಲ್ಯೂಷನ್ ಇಲ್ಲ, ನಾವೆಲ್ಲ ಕ್ಯಾಮ್ರಾದಲ್ಲೂ ಈಗಾಗಲೇ ಪ್ರೊಕ್ಯೂರ್ ಮಾಡ್ಕೊಂಡಿದ್ದಾರೆ. ಅಲ್ಲಿ ಹೆಚ್ಚು ಕಡಿಮೆ ಒಂದು 40-50 ಕ್ಯಾಮ್ರಾಗಳನ್ನ ಅವರು ಇದು ಮಾಡ್ಕೊಂಡಿದ್ದಾರೆ. ಈಗ ಬಸ್ಗಳು, ಉದಾಹರಣೆ ಒಂದು ಬಸ್ಸಲ್ಲಿ ಬಂದಿದೆ ಅಂತ ಮಾಹಿತಿ ಇದೆ. ನಾವು 26 ಬಸ್ಸು ಆ ಟೈಮ್ನಲ್ಲಿ ಹೋಗಿದೆ. ಅವರು ಎಕ್ಸ್ಪ್ಲೋಸಿವ್ ಆಯ್ತಲ್ಲ, ಎಕ್ಸ್ಪ್ಲೋಡ್ ಆದಾಗ ಆ ಟೈಮು 26 ಬಸ್ ಹೋಗಿದೆ. ಆ 26 ಬಸ್ಸು ನಾವು ನೋಡಿದ್ದೇವೆ. 26 ಬಸ್ಸಿನ ಕ್ಯಾಮ್ರಾನನ್ನು ಕೂಡ ಈಗಾಗಲೇ ನಾವು ನೋಡಿದ್ದೇವೆ. ಅದರಲ್ಲಿ ಒಂದು ಯಾವುದು ಅವನು ಹೋಗಿದ್ದು ಕೂಡ ಸಿಕ್ಕಿದೆ, ಅವನು ಬಂದಿದ್ದು ಬಸ್ಸು. ಅದರಲ್ಲಿ ಕೂಡ ಅವನು ಕ್ಯಾಪ್ ಹಾಕೊಂಡಿದ್ದಾನೆ, ಗ್ಲಾಸ್ ಹಾಕೊಂಡಿದ್ದಾನೆ, ಇದನ್ನ ಏನದು ಮಾಸ್ಕ್ ಹಾಕೊಂಡಿದ್ದಾನೆ. ಅಲ್ಲೂ ಕೂಡ ಅಷ್ಟು ಕ್ಲಾರಿಟಿ ಆಗ್ತಿಲ್ಲ. ಸೊ ಅದರಿಂದ ಈಗ ನಾವು ಅನೇಕ ಟೆಕ್ನಿಕಲ್ ಡೀಟೇಲ್ಸ್ನ ನಾನು ಡಿಸ್ಕ್ಲೋಸ್ ಮಾಡೋದಕ್ಕೂ ಆಗೋದಿಲ್ಲ ಸಾರ್ವಜನಿಕವಾಗಿ. ಅದು ಸಿಗೋವರೆಗೂ, ಅದನ್ನು ಫೈಂಡ್ ಔಟ್ ಮಾಡೋವರೆಗೂ ನಾವು ಅನೇಕ ವಿಚಾರಗಳನ್ನ ಸಾರ್ವಜನಿಕವಾಗಿ ಶೇರ್ ಮಾಡಕ್ ಆಗೋದಿಲ್ಲ. ಆದ್ರೂ ಕೂಡ ಎಲ್ಲವನ್ನೂ ನೋಡ್ತಾ ಇದ್ದೀವಿ, ಎಲ್ಲವನ್ನೂ ನೋಡ್ತಾ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.